ವಿದ್ಯೆಯನ್ನು ದಾನ ಮಾಡುವ ದೇಗುಲ ಆಗಿದೆ. ಶೈಕ್ಷಣಿಕ, ನೈತಿಕ, ಸಾತ್ವಿಕ, ಸಾಮಾಜಿಕ ಮತ್ತು ಪ್ರಾಮಾಣಿಕ ಜೀವನದ ತಳಹದಿಯನ್ನು ಹಾಕುವ ಪುಣ್ಯಸ್ಥಳ. ಹೇಗೆ ದೇಗುಲಕ್ಕೆ ಭಕ್ತರು ಬರ್ತಾರೆ, ಪ್ರಾರ್ಥನೆ ಕಾಣಿಕೆ ಸಲ್ಲಿಸುತ್ತಾರೆ, ಆಶೀರ್ವಾದ ವರಗಳನ್ನು ಪಡೆದು ಮರಳುತ್ತಾರೆ, ಆತ್ಮಶಾಂತಿ, ಸಮಾಧಾನ, ಸಮೃದ್ಧಿ, ಸಂತೃಪ್ತಿ ಪಡೆಯುತ್ತಾರೆ. ಆಡಳಿತ ಮಂಡಳಿ, ಶಿಕ್ಷಕೇತರ ಗೌರವ ಶಿಕ್ಷಕರು, ಸಹಾಯಕ ಸಿಬ್ಬಂದಿ, ಹೆತ್ತವರು, ಪೋಷಕರು ಹೀಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯುತ್ತಾರೆ, ಶ್ರಮಪಡುತ್ತಾರೆ. ವಿದ್ಯಾರ್ಥಿಗಳಿಗೆ ಸುಭದ್ರ ಭವಿಷ್ಯವನ್ನು ರೂಪಿಸಲು 25 ವರ್ಷಗಳಿಂದ ಈ ಸಂಸ್ಥೆ ಬೆಳೆದು ಬಂದಿದೆ. ನರ್ಸರಿಯಾಗಲಿ, ಪ್ರಾಥಮಿಕ ಶಾಲೆ ಆಗಲಿ ಮತ್ತು ಪ್ರೌಢಶಾಲೆ ಆಗಲಿ, ಇದು ಬೆಳೆದು ಬಂದಿದೆ. ತುಂಬ ಪ್ರಗತಿಯನ್ನು ಸಾಧಿಸಿದೆ. ಈ ಮೊದಲು ನಾವು ಕೇಳಿದ್ದೇವೆ, ಇಲ್ಲಿಯ ಪ್ರಗತಿ ಇಡೀ ಪ್ರಪಂಚಕ್ಕೆ ಹೋಗಿ ಮುಟ್ಟಿದೆ. ಇಲ್ಲಿ ಕಲಿತು ಬೆಳೆದ ಎಲ್ಲ ವಿದ್ಯಾರ್ಥಿನಿಯರು ಉತ್ತಮ ಮಟ್ಟದಲ್ಲಿ ತಮ್ಮ ಜೀವನವನ್ನು ಸಾರುತ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ತುಂಬ ಸಂತೋಷ ಪಡಬೇಕಾದಂಥ ವಿಷಯ. ಇನ್ನು ಮುಂದಕ್ಕೂ ಈ ಸಂಸ್ಥೆಯು ತುಂಬ ಬೆಳೆಯಲಿ, ಹೇರಳವಾಗಿ ಬೆಳೆಯಲಿ ಮತ್ತು ತುಂಬ ಪ್ರಗತಿಯನ್ನು ಸಾಧಿಸಿ ಕಾಲೇಜು ಹಂತಕ್ಕೂ ಹೋಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ಹಿಂದಿನ ಕಾಲ ಮತ್ತು ಇಂದಿನ ಕಾಲ ತುಂಬ ವ್ಯತ್ಯಾಸ ಇದೆ. ಹಿಂದಿನ ಕಾಲದ ಕಷ್ಟ ಇತಿಹಾಸವನ್ನು ಇಂದಿನ ಮಕ್ಕಳಿಗೆ, ಇಂದಿನ ವಿದ್ಯಾರ್ಥಿಗಳಿಗೆ ಬೋಧಿಸುವುದು ಉತ್ತಮ. ಅವರಿಗೆ ಆ ಕಷ್ಟಗಳು ತಿಳಿಯುವುದಿಲ್ಲ, ಆದರೂ ಅವರಿಗೆ ಮನವರಿಕೆ ಮಾಡುವಂಥದ್ದು ನಮ್ಮೆಲ್ಲರ ಹಿರಿಯರ ಕರ್ತವ್ಯ. ಕಷ್ಟ ಸಾಧನೆ ನಮ್ಮ ಜೀವನದ ಗುರಿಯಾಗಬೇಕು. ಇಂದು ಎಲ್ಲವೂ ಸಿಗ್ತದೆ. ಹಿಂದಿನ ಕಳೆದು ಹೋದ ಇತಿಹಾಸವನ್ನು ಮತ್ತು ಹಿರಿಯರ ಶ್ರಮವನ್ನು ಮತ್ತು ಅವರ ಸಾಧನೆಯನ್ನು ನಾವು ಕೊಂಡಾಡಬೇಕು. ಮತ್ತು ಅವರು ಸಂತೃಪ್ತಿ ಪಡೆಯುತ್ತಿದ್ದರು, ಸಂಪತ್ತನ್ನು ಗಳಿಸಿದ್ದರು. ಶಿಕ್ಷಣದ ಮಹತ್ವ. ಶಿಕ್ಷಣ ಇಲ್ಲದ ವ್ಯಕ್ತಿ ಕುರುಡರ ತನ, ಕಿವುಡರ ಥರ, ಮೂಕನ ಥರ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಭೆ ಮತ್ತು ಆಸಕ್ತಿಯನ್ನು ಅರಿತು ಅದೇ ವಿಷಯದಲ್ಲಿ ಅವರು ಮುಂದುವರಿಸಲು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ಪೋಷಕರು ಮತ್ತು ಅವರ ಶಿಕ್ಷಕರು. ಇದರಲ್ಲಿ ಏನು ಒತ್ತಡ ಬರಬಾರದು. ಮಕ್ಕಳ ಆಸೆ ಆಕಾಂಕ್ಷೆ ಏನು, ಅವರ ಪ್ರತಿಭೆಗಳು ಏನು, ಇದನ್ನು ಅರಿತು ಅವರ ಭವಿಷ್ಯವನ್ನು ರೂಪಿಸಲು ಪ್ರತಿಯೊಬ್ಬ ಹಿರಿಯರು, ಶಿಕ್ಷಕರು, ಹೆತ್ತವರು, ಪೋಷಕರು ಶ್ರಮಿಸಬೇಕು ಮತ್ತು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಕಾರಣರಾಗಬೇಕು. ಇನ್ನೊಂದು ವಿಷಯ ನಾವು ಹೇಳುವುದು ಏಕೆಂದರೆ ಪ್ರಕೃತಿ ದೇವರ ಒಂದು ಧರ್ಮಾರ್ಥ ಕೊಡುಗೆ ನಮಗೆ. ನಮ್ಮ ಸುತ್ತಮುತ್ತ ಇದ್ದಂಥ ಈ ಸುಂದರ ಪ್ರಕೃತಿ ದೇವರ ಆಶೀರ್ವಾದ ನಮಗೆ. ಈ ಪ್ರಕೃತಿಯಲ್ಲಿ ನಮಗೆ ದೇವರು ಕೊಟ್ಟಂಥ ಶುದ್ಧ ಗಾಳಿ ಇದೆ, ಪರಿಶುದ್ಧ ಗಾಳಿ ಇದೆ. ಆದರೆ ಅದೇ ಗಾಳಿಯನ್ನು ನಾವು ಆಸ್ಪತ್ರೆಗೆ ಹೋದರೆ ಆಕ್ಸಿಜನ್ ಅಂತ ICUನಲ್ಲಿ ನಾವು 1,000 ಲಕ್ಷ ರೂಪಾಯಿ ಪಡೆದುಕೊಂಡು ನಾವು ಪಡೆಯಬೇಕಾಗ್ತದೆ.
ಅದರ ದೇವರು ಕೊಟ್ಟಂಥ ಈ ಶುದ್ಧ ಗಾಳಿ, ಅದಕ್ಕೆ ನಾವು ಏನು ಬೆಲೆ ಕೊಡಬೇಕಾದಂತ ಇಲ್ಲ. ದೇವರ ಉಪಕಾರವನ್ನು ನಾವು ಪ್ರತಿಯೊಬ್ಬರು ಸ್ಮರಿಸಬೇಕು. ಅದೇ ರೀತಿ ದೇವರು ನಮಗೆ ಶುದ್ಧ ನೀರು ಮಳೆಯ ರೂಪದಲ್ಲಿ ಕೊಡುತ್ತಾರೆ. ಆ ನೀರು ಶುದ್ಧವಾಗಿದೆ, ಪರಿಶುದ್ಧವಾಗಿದೆ. ಇದೂ ಕೂಡ ದೇವರ ಧರ್ಮಾರ್ಥ ಕೊಡುಗೆ ನಮಗೆ. ನಮ್ಮ ಶುದ್ಧ ಪರಿಸರ, ಆ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಈ ಎಲ್ಲ ಧರ್ಮಾರ್ಥ ಕೊಡುಗೆಗಳು ದೇವರು ನಮಗೆ ಕೊಟ್ಟದ್ದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕಲಿಸಬೇಕು. ನಮ್ಮ ಪ್ರಕೃತಿಯನ್ನು ಕಾಪಾಡಲು ನಾವು ಶ್ರಮಿಸಬೇಕು. ಇಲ್ಲದಿದ್ದರೆ ಪ್ರಕೃತಿ ನಮಗೆ ಶಿಕ್ಷೆ ಕೊಡುತ್ತದೆ. ಇದಕ್ಕೋಸ್ಕರ ನಾವು ಶ್ರಮಿಸಬೇಕು. ಮಕ್ಕಳಿಗೆ ಇದರ ಅರಿವನ್ನು ಮೂಡಿಸಬೇಕು. ಇದೆಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಈ ಪರಿಸರವನ್ನು ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು. ಇದರ ಮನದಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಇಂದು ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವ ಇದೆ. ಅದನ್ನು ವೀಕ್ಷಿಸಲು ನೀವೆಲ್ಲ ಇದು ಹೊಂದಿದ್ದೀರಾ. ನಿಮಗೆಲ್ಲವನ್ನು ನಾನು ಒಳ್ಳೆಯದು ಬಯಸ್ತೇನೆ. ಈ ಶಾಲೆಯ ಆಡಳಿತ ಮಂಡಳಿ ಇದೆ, ಟ್ರಸ್ಟ್ ಇದೆ, ಅವರೆಲ್ಲ ಪದಾಧಿಕಾರಿಗಳು ಇಲ್ಲಿ ಸ್ಟೇಜ್ನಲ್ಲಿ ಇದ್ದಾರೆ. ಪರಂಪರೆಯಾಗಿ ಇದು ಮುಂದುವರಿಸ್ತಾ ಇದೆ. ರಕ್ಷಕ ಶಿಕ್ಷಕ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘದ ನಿರಂತರ ಸಹಾಯ, ಅವರ ಹುರುಪು, ಅವರ ಮುತುವರ್ಜಿ ಎಲ್ಲ ಕಡೆಯಲ್ಲಿ ಎದ್ದು ಕಾಣುತ್ತದೆ. ಅವರಿಗೂ ನಾನು ಶುಭವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಬರಲಿರುವ ಹೊಸ ವರ್ಷವು ನಮಗೆಲ್ಲರಿಗೂ ಶಾಂತಿದಾಯಕ ಆಗಲಿ, ಹರ್ಷದಾಯಕ ಆಗಲಿ ಮತ್ತು ದೇವರ ಆಶೀರ್ವಾದ ಸಮೃದ್ಧಿ ನಮಗೆಲ್ಲರಿಗೂ ದೊರಕಲಿ ಅಂತ ಹೇಳುತ್ತಾ, ಈ ಸಭೆಗೆ ನನಗೆ ಬರಮಾಡಿದ ಎಲ್ಲರನ್ನು, ವ್ಯವಸ್ಥಾಪಕರನ್ನು ಸ್ಮರಿಸುತ್ತಾ, ಉಪಕಾರವನ್ನು ಸ್ಮರಿಸುತ್ತಾ, ಈ ಸಂಸ್ಥೆಗೆ ನಾನು ಅನಂತವಾಗಿ ಇದು ಬೆಳೆಯಲಿ, ಇದು ದೊಡ್ಡ ಮರವಾಗಿ ಬೆಳೆಯಲಿ ಅಂತ ಹೇಳುತ್ತಾ ನನ್ನ 2 ಹಿತನುಡಿಗಳನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು.